ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದ್ರಹಳ್ಳಿ ಮುಖ್ಯ ರಸ್ತೆಯ ಕೆಂಪೇಗೌಡ ಸರ್ಕಲ್ ನಲ್ಲಿ ಶ್ರೀ ಅಣ್ಣಮ್ಮ ಸರ್ಕಲ್ ಮಾರಮ್ಮ ಹಾಗೂ ಬಂಡಿ ಮಹಾಕಾಳಿ ದೇವಿಯ 17ನೇ ಜಾತ್ರಾ ಮಹೋತ್ಸವವನ್ನು ನಾಡಪ್ರಭು ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಭಕ್ತಿ ಭಾವದಿಂದ ಹಮ್ಮಿಕೊಳ್ಳಲಾಗಿತ್ತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಭಕ್ತರಿಗಾಗಿ ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಟಿ ಸೋಮಶೇಖರ್ ಹಾಗೂ ಕಾಂಗ್ರೆಸ್ ಮುಖಂಡ ಶ್ರೀಕಾಂತ್ ಉಪಸ್ಥಿತರಿದ್ದು ಜಾತ್ರೆಯ ಮಹತ್ವವನ್ನು ಪ್ರಶಂಸಿಸಿದರು. ಈ ಸಂದರ್ಭದಲ್ಲಿ ಅರುಣ್ ಬೈಲಪ್ಪ, ಶ್ರೀನಿವಾಸ್, ಗಿರೀಶ್, ಚಂದ್ರಣ್ಣ, ಗೋಪಾಲ್, ಶಶಿ, ನಂಜುಂಡಪ್ಪ, ವೆಂಕಟೇಶ್, ವಿಜಿ ಉಮೇಶ್, ರಾಜಕೃಷ್ಣ ನಾಯಕ್, ಶಿಲ್ಪಾ ಅರುಣ್, ವಿಜಯಲಕ್ಷ್ಮಿ ಹಾಗೂ ಮುಖಂಡರಾದ ಪ್ರಸಾದ್ ಕುಮಾರ್, ಎಂ ಮಂಜುನಾಥ್, ಮಲ್ಲೇಶ್, ನಾಗರಾಜ್, ದೇವರಾಜ್, ಸಲೀಂ, ಪದ್ಮಭೂಷಣ್ ಮಾಣಿಕ್ಯ ಸೇರಿದಂತೆ ಅನೇಕ ಸ್ಥಳೀಯ ಮುಖಂಡರು ಮತ್ತು ಭಕ್ತರು ಉಪಸ್ಥಿತರಿದ್ದರು. ಇದು ಕೆಂಪೇಗೌಡ ಸರ್ಕಲ್ನಲ್ಲಿ 17ನೇ ವರ್ಷದಿಂದ ಅಣ್ಣಮ್ಮ ಫಂಕ್ಷನ್ನು ಮಾಡ್ಕೊ ಬರ್ತಾ ಇದ್ದೀವಿ. ಇದೇ ರೀತಿ ವರ್ಷ 3 ದೇವತೆಗಳನ್ನ ಕರೆಸ್ತಾ ಇದ್ದೀವಿ. ಅಣ್ಣಮ್ಮ, ಸರ್ಕಲ್ ಮಾರಮ್ಮ, ಬಂಡೆ ಮಕ್ಕಳಿ ತಾಯಂದ್ರೆ 3 ದೇವ್ರನ್ನ ಕರೆಸ್ತಾ ಇದ್ದೀವಿ. ಮೊದಲಿಂದ ನಮ್ಮ ತಂದೆ ಮಾಡ್ಕೊ ಬರ್ತಾಯಿದ್ರು, ಇವಾಗ ನಾವು ಮಾಡ್ಕೊಂಡಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ದಿನನಿತ್ಯ ಪೂಜೆ ಇರುತ್ತೆ, ಹಾಗೆ ಅನ್ನದಾಸೋಹ ಇರುತ್ತೆ, ಹಾಗೆ ಹೆಲ್ತ್ ಕ್ಯಾಂಪು, ಆರೋಗ್ಯ ತಪಾಸಣಾ ಶಿಬಿರ ಇರುತ್ತೆ. ಭಕ್ತಾದಿಗಳಿಗೆ ಯಾರು ಬಡವರು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ವೋ, ಅಣ್ಣಮ್ಮ ದಿವಸ ಅಷ್ಟು ದೂರ ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನಾವು ವರ್ಷ ಇದು ಊರ ಬದ್ಧರ ಆಚರಿಸ್ಕೊ ಬರ್ತಾ ಇದ್ದೀವಿ. ಇಲ್ಲ ನಮ್ಮ ಸ್ನೇಹಿತರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ಕೊ ಬರ್ತಾ ಇದ್ದೀವಿ. ಏನು ಕೆಂಪೇಗೌಡ ಸರ್ಕಲಲ್ಲಿ ನಮ್ಮ ಅರುಣ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರಾದಂಥ ಸೋಮಶೇಖರ್ ಅವರ ನಾಯಕತ್ವದಲ್ಲಿ ಈ ಒಂದು ಅಣ್ಣಮ್ಮ, ಬಂಡೆಕಾಳಮ್ಮ ಮತ್ತು ಸರ್ಕಲ್ ಮಾರಮ್ಮ ಈ 3 ದೇವತೆಗಳನ್ನ ಕರೆಸಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಅವರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ನಮ್ಮ ಅರುಣ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವರಿಗೆ ಶುಭವಾಗಲಿ. ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು. ತಾಯಿ ಅಣ್ಣಮ್ಮ, ನಮ್ಮ ಸರ್ಕಲ್ ಮಾರಮ್ಮ ಮತ್ತು ಬಂಡೆಕಾಳಮ್ಮ 3 ದೇವತೆಗಳು ತಮ್ಮ ಎಲ್ಲರಿಗೂ ಕೂಡ ಒಳ್ಳೆ ಮಾಡಲಿ ಅಂತ ಹೇಳ್ತಾ, ಏನು ಪ್ರತಿ ವರ್ಷ ಅನ್ನದಾನನೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು, ಅದು ಸಾರ್ವಜನಿಕರಿಗೆ ಉಚಿತವಾಗಿ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಒಂದು ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಹೆಲ್ತ್ ಕ್ಯಾಂಪು ಮತ್ತು ಸಾರ್ವಜನಿಕವಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೆಂಪೇಗೌಡ ಸರ್ಕಲಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಅರುಣ್ ಗೌಡರು ಅದ್ಧೂರಿಯಾಗಿ 17ನೇ ವರ್ಷದ ಅಣ್ಣಮ್ಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿನ್ನೆ ಶುಕ್ರವಾರ ಸಂಜೆ ಅಣ್ಣಮ್ಮನ್ನ ಕರೆಸಿ ಧೂಳುಮರಿ ಹೊಡೆದು ಅವರಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ. ಅದು ನಮ್ಮ MLA ಸೋಮಶೇಖರ್ ಗೌಡರ ಸಹಕಾರದಿಂದ ನಾವು ಸುಮಾರು ಜನಕ್ಕೆ 2,500ದಿಂದ 3,000 ಜನಕ್ಕವರೆಗೂ ನಿನ್ನೆ ಅದ್ಧೂರಿಯಾಗಿ ಅನ್ನ ಪ್ರಸಾದವನ್ನು ಕೊಟ್ಟಿದ್ದು, ಮತ್ತು ಅದು ತುಂಬ ಚೆನ್ನಾಗಿ ಮೂಡಿ ಬಂತು. ಅದೇ ರೀತಿ ಇವತ್ತು ನಮ್ಮ ಅರುಣ್ ಅವರು ಇವತ್ತು ಸಂಜೆ ವೆಜ್ ಊಟವನ್ನು, ಹೋಳಿಗೆ ಊಟವನ್ನು ನಮ್ಮ MLA ಸಹಕಾರದಿಂದ ಇಟ್ಕೊಂಡಿದ್ದಾರೆ. ಈವ್ನಿಂಗ್ ಒಂದು 5 ಗಂಟೆಗೆ ಸ್ಟಾರ್ಟ್ ಆದರೆ ಅದು ಒಂದು 10 ಗಂಟೆವರೆಗೂ ನಡೆಯುತ್ತೆ. ಸುಮಾರು ಒಂದು 5,000ರಿಂದ 10,000 ಜನ ಊಟದ ವ್ಯವಸ್ಥೆನೂ ಆಗಿದೆ ಇವತ್ತೂ. ವರ್ಷವೂ ಇದೇ ರೀತಿ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಅರುಣ್ ಅವರು. ಮುಂದಿನ ದಿನದಲ್ಲಿ ಅವರಿಗೆ ಇನ್ನೂ ಅದ್ಧೂರಿಯಾಗಿ ಮಾಡೋ ಶಕ್ತಿ ಕೊಡಲಿ ಅಂತ ಅಣ್ಣಮ್ಮ ನಾನು ಕೇಳ್ಕೊತೀನಿ. ಕೆಂಪೇಗೌಡ ಸರ್ಕಲ್ಲು ಅಂದ್ರಳ್ಳಿ ಭಾಗದ ಈ ಒಂದು ಸರ್ಕಲ್ನಲ್ಲಿ ನಮ್ಮ ಯುವ ಮುಖಂಡ, ಅಂದ್ರಳ್ಳಿ ವಾರ್ಡ್ನ ಯುವ ಅಧ್ಯಕ್ಷ ಮತ್ತು ಅತ್ಯಂತ ಸಂಘಟನಾ ಚತುರ ಚಾಣಕ್ಯ, ಭಾಳ ಉತ್ತಮವಾಗಿ ಓಡಾಡ್ಕೊಂಡು ಈ ಅಣ್ಣಮ್ಮನನ್ನು 17ನೇ ವರ್ಷದ ಈ ಒಂದು ಅಣ್ಣಮ್ಮನ ಉತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಮತ್ತು ಅದ್ಧೂರಿಯಾದಂತಹ ಒಂದು ಸೆಟ್ಟಿನ ಮೂಲಕ ಅಣ್ಣಮ್ಮನನ್ನು ಇಲ್ಲಿ ಎಲ್ಲ ಜನಗಳಿಗೆ ದರ್ಶನವನ್ನು ಮಾಡಿಸ್ತಾ ಆ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಹೇಳಿ ಭಾಳ ಕಷ್ಟಪಟ್ಟು ಆತನ ಮಿತ್ರವೃಂದ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಅಣ್ಣಮ್ಮ ಉತ್ಸವದ ಅಂಗವಾಗಿ ನಿನ್ನೆ ಸಾಯಂಕಾಲ, ಶುಕ್ರವಾರ ಸಾಯಂಕಾಲ ಒಂದು 2,000ರಿಂದ 3,000 ಜನಕ್ಕೆ ಧೂಳುಮರಿಯನ್ನು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ
ಭಾಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಬಂದಿದೆ. ತಾಯಿಯ ಆಶೀರ್ವಾದ ಎಲ್ಲ ಜನತೆಗಿರಲಿ ಅಂತ ಹೇಳಿ, ಮತ್ತು ಅವ್ರಿಗೂ ಕೂಡ ಈಗ ಏನು ಆಯೋಜನೆಯನ್ನು ಮಾಡೋರೆ ಅಣ್ಣಮ್ಮನ ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ.